ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ. ತಮ್ಮ ಹೆಸರನ್ನ ಬರ್ಕೊಳ್ತಕ್ಕಂಥ ಇಯರ್ ಅನ್ನ ಬರ್ಕೊಳ್ತಕ್ಕಂಥ ಈ ಒಂದು 15 ದಿನಗಳ ಸೇತು ಬಂದ ತರಗತಿ 9ನೇ ವಿಷಯ ಗಣಿತ. ಇಲ್ಲಿ ವಿಷಯ ಶಿಕ್ಷಕರ ಹೆಸರುಗಳನ್ನ ಬರ್ಕೊಳ್ತಕ್ಕಂಥದ್ದು. ಇಲ್ಲಿ ಏನೇನಿದೆ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ, ಇಲ್ಲಿ ಕಲಿಕಾ ಸಾಮರ್ಥ್ಯಗಳ ಪಟ್ಟಿ ಅಂದ್ರೆ ಅಪೇಕ್ಷಿತ ಕಲಿಕಾ ಫಲಗಳು ಅಂದ್ರೆ ಸಾಮರ್ಥ್ಯಗಳ ಪಟ್ಟಿಯನ್ನ ಇದೆ. ಆಮೇಲೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಇದೆ. ಆ ನಂತರ ಪೂರ್ವ ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಕಾರ್ಯ ಚಟುವಟಿಕೆಗಳು. ಅದೇ ರೀತಿಯಾಗಿ ಈ ಒಂದು ಫಲಿತಾಂಶ ವಿಶ್ಲೇಷಣೆ ಮತ್ತು ಬೋಧನಾಗೆ ಕ್ರಿಯಾ ಯೋಜನೆ. ಒಟ್ಟು 5 ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ಲಭ್ಯವಿರುತ್ತೆ. ಮೊದಲನೇದು ಫಲಿತಾಂಶಗಳ ಪಟ್ಟಿಯನ್ನ ಸಿಗುತ್ತೆ ಫಸ್ಟ್ ಪ್ರಾರಂಭದಲ್ಲಿ, ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ. ಆ ನಂತರ ಸೇತು ಬಂಧ ಕಾರ್ಯದ ಚಟುವಟಿಕೆ ಎರಡನೇದ್ದು. ಮೂರನೇದು ಪೂರ್ವ ಪರೀಕ್ಷೆಯ ಫಲಿತಾಂಶ ಪ್ರಶ್ನೆ ಪತ್ರಿಕೆ. ನಾಲ್ಕನೇದ್ದು ಏನಂತಂದ್ರೆ ಫಲಿತಾಂಶ ವಿಶ್ಲೇಷಣೆ ಒಂದು ಸಿಗುತ್ತೆ. ಅದೇ ರೀತಿ ಒಂದು ಕ್ರಿಯಾ ಯೋಜನೆ ಅನ್ನುವಂಥದ್ದು. 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ 9ನೇ ತರಗತಿ ಗಣಿತದ ಅಪೇಕ್ಷಿತ ಕಲಿಕಾ ಫಲಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿಯನ್ನು ಇಲ್ಲಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ PDF ಲಿಂಕ್ ಅನ್ನು ಕೂಡ ಲಭ್ಯ ಇರುತ್ತೆ. ತಾವು ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಈ ವರ್ಷಕ್ಕಾಗಿ ಒಂದನೇದು ಸಂಖ್ಯಾ ಪದ್ಧತಿಯ ವಿವಿಧ ಗಣಗಳ ಪರಿಚಯ, ವರ್ಗ ವರ್ಗಮೂಲಗಳನ್ನ ತಿಳಿಯುವುದು, ಘನ ಮತ್ತು ಘನಮೂಲಗಳನ್ನ ತಿಳಿಯುವುದು, ವಿವಿಧ ಕೋನಗಳು, ಗುಣಲಕ್ಷಣಗಳು ಮತ್ತು ರೇಖಾಚಿತ್ರ. 5ನೇ ಬೀಜೋಕ್ತಿಯ ವಿಧಗಳು, ಸಜಾತಿಯ ಮತ್ತು ವಿಜಾತಿ ಪದಗಳನ್ನು ವಿಂಗಡಿಸುವುದು, ಬೀಜೋಕ್ತಿಯ ಮೂಲ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಘಾತಾಂಕಗಳ ನಿಯಮ ಮತ್ತು ಅನ್ವಯಗಳು, ತ್ರಿಭುಜಗಳ ವಿಧಗಳ ಮತ್ತು ಗುಣಲಕ್ಷಣಗಳು, ಚತುರ್ಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು, ಘನಾಕೃತಿಗಳ ಪರಿಚಯ ಮತ್ತು ಗುಣಲಕ್ಷಣಗಳನ್ನ ತಿಳಿಯುವಂಥದ್ದು. ಇನ್ನು ಈ 15 ದಿನಗಳ ಸೇತು ಬಂಧ ಕಾರ್ಯ ಚಟುವಟಿಕೆಯಲ್ಲಿ ಮೊದಲನೇ ದಿನ ಏನಿರುತ್ತೆ ಪೂರ್ವ ಪರೀಕ್ಷೆ ಇರುತ್ತೆ. ಅದೇ ಮೇಲ್ಗಡೆ ಇರತಕ್ಕಂಥ ಕಲಿಕಾ ಫಲಗಳು, ಅವೇ 10 ಕಲಿಕಾ ಫಲಗಳಿವೆ. ಕೊನೆಯ ದಿನ ಸಾಫಲ್ಯ ಪರೀಕ್ಷೆ. ಇಲ್ಲಿ ಒಟ್ಟು 12 ದಿನ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ. 12 ದಿನ ಸೇತು ಬಂಧವನ್ನು ನಡೆಸ್ತಕ್ಕಂಥ, ಒಟ್ಟು 15 ದಿನಗಳಲ್ಲಿ 12 ದಿನ ಸೇತು ಬಂಧ. ಇದರಲ್ಲಿ 3 ರಜೆಗಳನ್ನ ಬರ್ತಾವ. ಹಾಗಾಗಿ ಒಟ್ಟು ನಾವು ಸೇತು ಬಂಧವನ್ನು ನಡೆಸ್ತಕ್ಕಂಥ ದಿನಗಳ ಸಂಖ್ಯೆ ಇಲ್ಲಿ 15 ಅನ್ನುವಂಥದ್ದು. ಈಗ ಆ 9ನೇ ತರಗತಿ ಗಣಿತದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ 10 ಸಾಮರ್ಥ್ಯಗಳಿವೆ. ಆ 10 ಸಾಮರ್ಥ್ಯಗಳಿಗೆ ಪ್ರತಿಯೊಂದಕ್ಕೂ ನಾನು ABC ಅಂತ, 1ನೇ ಪ್ರಶ್ನೆಯಲ್ಲಿ ABC ಅಂತ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. 1ನೇ ಸಾಮರ್ಥ್ಯಕ್ಕೆ, 1ನೇ ಕಲಿಕಾ ಫಲಕ್ಕೆ, ಅಪೇಕ್ಷಿತ ಕಲಿಕಾ ಫಲಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿದ್ರೆ ಇದನ್ನು A ಅಂತ ಹಾಕಬೇಕು. ಇಲ್ಲಿ 3 ತಪ್ಪು ಅಥವಾ 2ಕ್ಕಿಂತ ಹೆಚ್ಚು ಅಂದ್ರೆ 3 ತಪ್ಪಾಗಿದ್ದು ಅಥವಾ 1 ಸರಿಯಾಗಿತ್ತು, 2 ತಪ್ಪಾಗಿತ್ತು ಅಂದ್ರೂ ಕೂಡ ಇದನ್ನ B ಅಂತ ಹಾಕೊಳ್ಬೇಕು ಅಂತ. ಈ ರೀತಿಯಾಗಿ ಇದನ್ನ ನಾವು A ಮತ್ತು B ಅಂತಕ್ಕಂಥದ್ದು ಹಾಕ್ತಕ್ಕಂಥ. 3ರಲ್ಲಿ 2 ಕರೆಕ್ಟ್ ಆದ್ರೆ A, ಇಲ್ಲದೆ ಇದ್ರೆ B. ಈಗ 1ನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ, ಪೂರ್ಣ ಸಂಖ್ಯೆಗಳ ಗಣವನ್ನ ಬರೆಯಿರಿ, ಭಾಗಲಬ್ಧ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ. ಎರಡನೇದು 64ರ ವರ್ಗಮೂಲ ಎಷ್ಟು, 4ರ ಘಾತ 2ರ ಬೆಲೆ ಎಷ್ಟು, 100ರ ವರ್ಗಮೂಲ 10, ಇದನ್ನ ಸಂಕೇತ ರೂಪದಲ್ಲಿ ಬರೆಯಿರಿ. ಮೂರನೇದು 5ರ ಘನ, 512ರ ಘನಮೂಲ, 5ರ ಘನ 125, ಇದನ್ನು ಸಂಕೇತ ರೂಪದಲ್ಲಿ ಬರೀತಕ್ಕಂಥದ್ದು. 4ನೇ 90 ಡಿಗ್ರಿಗೆ ಸಮನಾದ ಕೋನವನ್ನು ಡ್ಯಾಶ್ ಕೋನ ಎನ್ನುವರು. ಸರಳ ಕೋನ ಎಂದರೇನು? ಇನ್ನು ಸಿದು ಚಿತ್ರ ನೋಡಿ ಈ ಕೋನದ ವಿಧವನ್ನು ತಿಳಿಸಿ. ಇಲ್ಲಿರುವಂತಹ ಚಿತ್ರವನ್ನು ನೋಡಿ ಇದು ಎಂಥ ಕೋನ, ಈ ಕೋನದ ವಿಧವನ್ನ ಇಲ್ಲಿ ತಿಳಿಸ್ತಕ್ಕಂಥದ್ದು. ಇನ್ನು 5ನೇದು ಏಕಪದೋಕ್ತಿ ಎಂದರೇನು, ದ್ವಿಪದೋಕ್ತಿ ಎಂದರೇನು? ಇಲ್ಲಿ 3ನೇ ಸಿದು ಈ ಬೀಜೋಕ್ತಿಗಳನ್ನು ಏಕಪದ, ದ್ವಿಪದ ಮತ್ತು ತ್ರಿಪದಗಳಾಗಿ ವಿಂಗಡಿಸಿ. ಇನ್ನು 6ನೇದು ಈ 3x + 5y - 8x + 2y ಅಂದ್ರೆ ಇದನ್ನ ಸಂಕ್ಷೇಪಿಸಿ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಬರ್ತಾವೆ ಇಲ್ಲಿ. ಇದು ಗುಣಲಬ್ಧವನ್ನ ಕಂಡಿಡ್ರಿ, ಇದು ಭಾಗಾಕಾರವನ್ನು ಮಾಡತಕ್ಕಂಥದ್ದು. 7ನೇದು ಇಲ್ಲಿ ಅನ್ವಯವಾಗುವ ಘಾತಾಂಕ ನಿಯಮವನ್ನು ಬರೆದು ಸಂಕ್ಷೇಪಿಸಿ. ಇಲ್ಲಿ ಯಾವ ಘಾತಾಂಕ ನಿಯಮವನ್ನು ಅನ್ವಯ ಆಗುತ್ತೆ ಅದನ್ನ ಸಂಕ್ಷೇಪಿಸಬೇಕು. ಇಲ್ಲಿ ಯಾವ ಘಾತಾಂಕ ನಿಯಮ ಅನ್ವಯ ಆಗುತ್ತದೆ ಅನ್ನೋ ಉಪಯೋಗವನ್ನ ಮಾಡ್ಕೊಂಡು ಅದನ್ನ ಸಂಕ್ಷೇಪಿಸಬೇಕು. ಇದು ಕೂಡ ಸಂಕ್ಷೇಪಿಸಿ. ಇನ್ನು 8ನೇದು ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನು ಬರೆಯಿರಿ. 3 ಕೋನಗಳು ಸಮನಾಗಿರುವ ತ್ರಿಭುಜವನ್ನು ಎಂಥ ತ್ರಿಭುಜ ಅನ್ನುತ್ತೇವೆ? ಈ ತ್ರಿಭುಜದ ಬಾಹುಗಳ ಕೋನಗಳು ಮತ್ತು ಶೃಂಗಗಳು. ಈ ತ್ರಿಭುಜವನ್ನು ನೋಡಿಕೊಂಡು ಇಲ್ಲಿ ಬಾಹುಗಳು ಯಾವುವು, ಕೋನಗಳು ಯಾವುವು, ಶೃಂಗಗಳು ಯಾವುವು ಅಂತಕ್ಕಂಥ ಬರೀತಕ್ಕಂಥದ್ದು. 9ನೇದು ವರ್ಗದ ಗುಣಲಕ್ಷಣ, ಆಯತದ ಗುಣಲಕ್ಷಣವನ್ನು ಬರೆಯಿರಿ, ಚತುರ್ಭುಜದ ವಿಧಗಳನ್ನು ಬರೆಯಿರಿ. 10ನೇದು ಆಯತ ಘನದ ಮುಖಗಳ ಶೃಂಗಗಳ ಸಂಖ್ಯೆ ಎಷ್ಟು, ಚೌಕ ಘನದ ಅಂಚುಗಳ ಸಂಖ್ಯೆ ಎಷ್ಟು, ಈ ಘನಾಕೃತಿಯನ್ನು ಯಾವುದು ಅಂತ ಹೆಸರನ್ನು ಕೊಟ್ಟು ಅದರಲ್ಲಿರುವ ಮುಖಗಳ ಸಂಖ್ಯೆಯನ್ನ ಬರೆಯಿರಿ ಅನ್ನುವಂಥದ್ದು. 30 ಪ್ರಶ್ನೆ, ಒಂದೊಂದು ಸಾಮರ್ಥ್ಯಕ್ಕೆ 3 ಪ್ರಶ್ನೆಗಳು.
ಇನ್ನು ಸೇತುಬಂಧ ಫಲಿತಾಂಶ ವಿಶ್ಲೇಷಣೆ, ಇಲ್ಲಿ ವಿದ್ಯಾರ್ಥಿ ಕ್ರಮ ಸಂಖ್ಯೆ ಇಲ್ಲಿ ಹಾಕೊಡ್ಬೇಕು, ವಿದ್ಯಾರ್ಥಿ ಹೆಸರನ್ನ ಬರಿತಕ್ಕಂಥದ್ದು, ತಮ್ಮ ವಿದ್ಯಾರ್ಥಿ ಹೆಸರು. ಇಲ್ಲಿ ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಸಾಫಲ್ಯ ಎರಡು ಒಂದೇ ಬಾರಿ ಇದನ್ನ ಟೇಬಲ್ ಅನ್ನ ರೆಡಿ ಮಾಡಲಾಗಿದೆ. ಸಾಮರ್ಥ್ಯಗಳ ಸಂಖ್ಯೆ 10 ಇದೆ. ಒಂದನೇ ಸಾಮರ್ಥ್ಯದಲ್ಲಿ ಎ ಬಿ ಸಿ ಇವೆ. ಈ ಮೂರರಲ್ಲಿ 2 ಕರೆಕ್ಟ್ ಆದ್ರೆ ಎ, 2 ಕರೆಕ್ಟ್ ಆಗದಿದ್ರೆ ಬಿ, 3 ಕರೆಕ್ಟ್ ಆಗಿದ್ರು ಕೂಡ ಎ, 2 ಅಥವಾ 2ಕ್ಕಿಂತ ಹೆಚ್ಚು ಕರೆಕ್ಟ್ ಆದ್ರೆ ಅದನ್ನ ಎ ಅಂತ ಈ ರೀತಿ ಹಾಕೊಂಡು ಹೋಗ್ಬೇಕು. ನಂತರ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಈ ಸಾಫಲ್ಯ ಪರೀಕ್ಷೆಯಲ್ಲಿ ಆ ಮಗು ಇನ್ನೂ ಈ ಒಂದು ಕಲಿಕಾ ಫಲಗಳನ್ನ ರೀಚ್ ಆಗದೇ ಇದ್ದಾಗ ಮತ್ತೆ ಆ ವಿದ್ಯಾರ್ಥಿ ಪರಿಹಾರ ಬೋಧನೆಗೆ ಒಳಪಡುತ್ತಾನೆ ಅಂದ್ರೆ ಎಸ್ ಅಥವಾ ಅನ್ನುವಂತಕ್ಕಂಥದನ್ನ ಹಾಕೊಂಡು ಮತ್ತೆ 15 ದಿನಗಳ ನಂತರ ನಿರಂತರವಾದಂತ ಬೋಧನೆಯನ್ನ ಮಾಡುವಂತದ್ದು ಅಂತ. ಇದು ಟೇಬಲ್ ಅನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಮ ಸಂಖ್ಯೆನೂ ಕೂಡ ಹಾಕಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ತಾವು ಅದನ್ನು ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು. ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆ, ಇದು ನೆಕ್ಸ್ಟ್ ಕೊನೆಯಲ್ಲಿ ಅಂದ್ರೆ ಇದರ ಸಾಫಲ್ಯ ಪರೀಕ್ಷೆವನ್ನ ಆದ ನಂತರ ನಾನು ಇದರ ಕ್ರಿಯಾ ಯೋಜನೆಯನ್ನ ಮತ್ತೆ ಇದರದ್ದು ಕೂಡ ಮಾಡಿರ್ತೇನೆ. ಈಗ ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತ ಅಪೇಕ್ಷಿತ ಕಲಿಕಾ ಫಲಗಳು, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ಒಂದು ಪಟ್ಟಿ ಅಂದ್ರೆ ಇಲ್ಲ ನಾವು ಒಂದು ಎಂಟ್ರಿ ಮಾಡ್ತಕ್ಕಂಥ ಫಲಿತಾಂಶ ವಿಶ್ಲೇಷಣೆ 15 ದಿನಗಳ ಚಟುವಟಿಕೆಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಆಗಿರ್ತಕ್ಕಂಥ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಉತ್ತರಗಳ ಜೊತೆಗೆ ಮುಂದಿನ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.